ನನ್ನ ಹೆಸರು ಮಾಲಾ. ನನಗೆ ಅಣ್ಣಂದಿರು ಇಬ್ಬರಿದ್ದಾರೆ. ನಾವು ಅಪ್ಪ ಅಮ್ಮ ಜೊತೆಯಲ್ಲಿ ಇದ್ದೇವೆ. ನನ್ನ ಅಣ್ಣಂದಿರಿಗೆ ವಿಪರೀತ ಕೋಪ. ಮನೆಯಲ್ಲಿ ಅಮ್ಮ ಅಣ್ಣಂದಿರಿಗೆ ಪ್ರಾಮುಖ್ಯತೆ ಕೊಟ್ಟು ಬೆಳೆಸಿದ್ದಾರೆ. ಅದರಲ್ಲೂ ನನ್ನ ದೊಡ್ಡ ಅಣ್ಣ ಏನಾದರೂ ಹೇಳಿದ್ರೆ ಮಾಡಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಒಪ್ಪಲ್ಲ. ನಾನು SLC ಓದ್ತಾ ಇದ್ದೇನೆ. ನಾನೇನು ಓದೋದ್ರಲ್ಲಿ ಅಷ್ಟೊಂದು ಚುರುಕಿಲ್ಲ, ಆದ್ರೂ ಕಷ್ಟಪಟ್ಟು ಓದಿದ್ರೆ ಖಂಡಿತ ಒಳ್ಳೆ ಮಾರ್ಕ್ಸ್ ಬರುತ್ತೆ ನನಗೆ. ಅಪ್ಪ ಬಿಸ್ನೆಸ್ ಮಾಡಿದ್ದಾರೆ. ಬಿಸ್ನೆಸ್ ಕೆಲಸದ ವಿಷಯವಾಗಿ ಅವರು ಬೇರೆ ಊರಿಗೆ ಹೋದಾಗ ಬರೋ ದಾರಿಯಲ್ಲಿ ಅವರಿಗೆ ಆಕ್ಸಿಡೆಂಟ್ ಆಗಿ ತೀರಿ ಹೋಗ್ತಾರೆ. ಈ ವಿಷಯ ಅಮ್ಮನಿಗೆ ತಿಳಿದು ಹೃದಯಘಾತವಾಗಿ ಅಮ್ಮನೂ ತೀರಿಕೊಂಡು ನಮಗೆ ಎರಡೆರಡು ದುಃಖ, ನಂಬಲಾರದ ಸಂಕಷ್ಟ ಜೀವನ. ಮನೆಯಲ್ಲಿ ಸಂಪೂರ್ಣ ಕತ್ತಲು. ನಮಗೆ ಅಪ್ಪ ಅಮ್ಮನ ಎಲ್ಲ ಆಗಿದ್ರು. ಅವರಿಲ್ಲದೆ ಹೇಗೆ ಜೀವನ ಮಾಡೋದು, ಮುಂದೆ ಹೇಗೆ ನಮ್ಮ ಕತೆ ಅಂತಾನೆ ನಮಗೆ ಚಿಂತೆ. ಇದೇ ಚಿಂತೆಯಲ್ಲಿ ದಿನಗಳು ಕಳೆಯೋಕೆ ಶುರುವಾಯಿತು. ನನ್ನ ಪರೀಕ್ಷೆಗಳು ಹತ್ರ ಬರ್ತಾ ಇದೆ, ಆದರೆ ನನಗೆ ಸರಿಯಾಗಿ ಓದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಅಪ್ಪ ಅಮ್ಮನನ್ನು ಕಳೆದುಕೊಂಡ ದುಃಖ, ಇನ್ನೊಂದು ಕಡೆ ಮನೆಯನ್ನು ಸಂಭಾಳಿಸೋ ಕೆಲಸ. ಅಣ್ಣಂದಿರಿಬ್ಬರು ಮನೆಯಲ್ಲಿ ಯಾವುದೇ ಕೆಲಸ ಮಾಡಲ್ಲ. ಮನೆಯಲ್ಲಿ ಏನೇ ತೊಂದರೆ ಆದರೂ ನಾನೇ ಜವಾಬ್ದಾರಿ. ಅದರಲ್ಲೂ ಅವರಿಗೆ ಏನಾದರೂ ಸರಿಯಾಗಿ ಆಗಿಲ್ಲ ಅಂದರೆ ನನ್ನನ್ನೇ ಬೈತಾರೆ. ಒಂದು ಬಾರಿ ನಾನು ಅಣ್ಣನಿಗೆ ಅಡುಗೆ ಮಾಡಿ ಟಿಫಿನ್ ಬಾಕ್ಸ್ನಲ್ಲಿ ಹಾಕಿ ಕೊಟ್ಟಿದ್ದೆ. ಮಧ್ಯಾಹ್ನ ಅಳಸಿ ಹೋಗಿದೆ. ಸಂಜೆ ಬಂದ ಅಣ್ಣ ನನಗೆ ಜೋರಾಗಿ ಬೈದು ಪೆಟ್ಟು ಕೊಡ್ತಾನೆ. ಇದರಿಂದ ನನಗೆ ತುಂಬ ದುಃಖ ಆಗುತ್ತೆ. ಯಾಕೆ ದೇವರು ಈ ಜೀವನವನ್ನು ನೀಡಿದ? ಬೇಗ ಜೀವನದಿಂದ ಮುಕ್ತಿ ಕೊಟ್ಟರೆ ಸಾಕು ಅಂತ ನಾನು ಬಹಳಷ್ಟು ದೇವರನ್ನು ಬೇಡಿಕೊಂಡೆ. ಇಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತೆ ಸುನೀತಾ ಧೈರ್ಯ ತುಂಬಿ, ನನಗೆ ಎಕ್ಸಾಮ್ ಇನ್ನೊಂದು ತಿಂಗಳು ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೀನು ಚೆನ್ನಾಗಿ ಓದಿದ್ರೆ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡು ಕಾಲೇಜಿಗೆ ಹೋಗಬಹುದು. ಅವಳು ಹೇಳಿದ ಮಾತುಗಳು ನನಗೆ ನಿಜವೆನಿಸಿತು. ಅದಕ್ಕೆ ನಾನು ಸಮಯ ಸಿಕ್ಕಾಗ ಗೊಜ್ಜುಗಳನ್ನು ಮಾಡಿಟ್ಟೆ. ಮತ್ತೆ ನನಗೆ ಪಕ್ಕದ ಮನೆ ಆಂಟಿ, ನನ್ನ ಫ್ರೆಂಡ್ಸ್ ತಾಯಿಯರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಆ ಒಂದು ತಿಂಗಳು ನಾನು ಹಗಲು ರಾತ್ರಿ ಕಷ್ಟಪಟ್ಟೆ. ಮನೆಯನ್ನು ಚೆನ್ನಾಗಿ ನಿಭಾಯಿಸಿದೆ. ನಾನು ಕಷ್ಟಪಟ್ಟಿದ್ದಕ್ಕೆ ಒಳ್ಳೆ ಫಲ ದೊರಕಿತು. ನಾನು ಒಳ್ಳೆ ಮಾರ್ಕ್ಸ್ನಲ್ಲಿ 10ನೇ ಕ್ಲಾಸ್ ಪಾಸಾದೆ. ನಾನು ನಂತರ ಕಾಲೇಜ್ಗೆ ಸೇರಿದೆ. ಇವಾಗ ಈ ಜೀವನ ಚೆನ್ನಾಗಿ ಅಭ್ಯಾಸವಾಗಿದೆ. ನಾನು ಕಾಲೇಜ್ಗೆ ಸೇರಿದ ಮೇಲೆ ಅದೇ ಕಾಲೇಜಿನಲ್ಲಿ ಓದುತ್ತಿರುವ ಹುಡುಗ ಪರಿಚಯ ಆಗ್ತಾನೆ. ಅವನು ನನ್ನ ಭಾವನೆಗಳಿಗೆ ಸ್ಪಂದಿಸುತ್ತಾನೆ, ನನ್ನನ್ನು ಪ್ರೀತಿಸುತ್ತಾನೆ ಮತ್ತು ನಾನು ಯಾವುದೇ ಕೆಲಸ ಮಾಡಿದರೂ ಅದನ್ನು ಬೆಂಬಲಕ್ಕೆ ನಿಲ್ಲುತ್ತಾನೆ. ಈ ವಿಷಯ ನನ್ನ ಅಣ್ಣಂದಿರಿಗೆ ತಿಳಿಯಿತು. ಅವರು ನನಗೆ ಕಾಲೇಜಿಗೆ ಹೋಗಲು ಬಿಡುವುದಿಲ್ಲ. ನಾನು ಅದಕ್ಕೆ ಯೋಚನೆ ಮಾಡಿದೆ. ಮೊದಲು ನನಗೆ 18 ವರ್ಷ ತುಂಬಲಿ, ಆಮೇಲೆ ನಾನು ಹುಡುಗನ ಜೊತೆ ಮದುವೆಯಾಗಬಹುದು ಎಂದು. ನಾನು ನನಗೆ 18 ಆಗೋವರೆಗೂ ಕಾಯ್ತಾ ಇದ್ದೆ. 18 ಆಗಿದ್ದ ತಕ್ಷಣ 2ನೇ ವರ್ಷದ PUC ಎಕ್ಸಾಮ್ ಬರೆದು ಆ ಹುಡುಗನನ್ನು ಮದುವೆ ಆದೆ. ಮೊದಲು ಹುಡುಗ ನನ್ನನ್ನು ಪ್ರೀತಿಸ್ತಾ ಇದ್ದೇನೆ, ಮನೆಯವರ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ. ಆದರೆ ನಮ್ಮ ಮದುವೆಗೆ ಅವರ ಮನೆ ಕಡೆಯಿಂದ ಒಪ್ಪಿಗೆ ಇಲ್ಲ ಮತ್ತು ಅವರು ಬಡವರಾಗಿದ್ದರು ಎಂದು ತಿಳಿಯಿತು. ಪರವಾಗಿಲ್ಲ, ಬಡವರಾದರೆ ಏನಂತೆ, ನಾವು ಕೆಲಸ ಮಾಡಿ ಜೀವನ ನಡೆಸೋಣ ಅಂತ ನಿರ್ಧಾರ ಮಾಡಿದೆ. ಆದರೆ ಅಲ್ಲಿ ವಿಷಯ ಬೇರೆ ಇದೆ. ಆ ಹುಡುಗನಿಗೆ ನಮ್ಮ ಮನೆಯವರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ತಂದೆ ತಾಯಿ ಇದ್ದಿದ್ದು ಪಿತ್ರಾರ್ಜಿತ ಆಸ್ತಿ. ನನ್ನನ್ನು ಮದುವೆ ಆದರೆ ಅದು ದೊರಕುತ್ತದೆ ಎಂಬ ದುರಾಸೆಯಿಂದ ಆ ಹುಡುಗ ನಾನು ಪ್ರೀತಿಸುವ ನಾಟಕ ಮಾಡಿದ್ದಾನೆ. ಆದರೆ ವಿಧಿ ನೋಡಿ, ನನಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಅವನನ್ನು ಆಳವಾಗಿ ಪ್ರೀತಿಸಿದ್ದೇನೆ. ನಾನು ಕಾಲೇಜಿಗೆ ಹೋಗೋದು ಬಿಟ್ಟು ಅವನ ವಿದ್ಯಾಭ್ಯಾಸಕ್ಕೆ ನಾನು ದುಡ್ಡನ್ನು ಹೊಂದಿಸಿ ಅವನಿಗೆ ಒಂದು ಕಂಪನಿಯಲ್ಲಿ ಕೆಲಸ ಸಿಗುವ ಹಾಗೆ ನಾನು ಮಾಡಿದೆ. ಇನ್ನೂ ನಮ್ಮ ಜೀವನ ಸರಿಯ ದಾರಿಗೆ ಬರುತ್ತಿದೆ ಅನ್ನುವಾಗ ಅವನು ಅವನ ವರಸೆಯನ್ನು ತೆಗೆಯುತ್ತಾನೆ. ನನಗೆ ಚುಚ್ಚು ಮಾತನಾಡಿ ದಿನ ಬೆಳಗಾದರೆ ಕಿರುಕುಳ. ನಾನು ಎಷ್ಟೋ ಬಾರಿ ಯೋಚನೆ ಮಾಡಿದ್ದೇನೆ, ನಾನು ಇವನನ್ನು ಮದುವೆಯಾಗುವ ಬದಲು ಎಲ್ಲಾದರೂ ಸತ್ತು ಹೋಗಿದ್ದರೆ ಎಷ್ಟೋ ಚೆನ್ನಾಗಿತ್ತು. ನನ್ನ ಅಣ್ಣಂದಿರು ಅತಿಯಾಗಿ ನೆನಪಾದರು. ಅವರನ್ನು ನೋಡುವ ಹಂಬಲ. ಇವನಿಗಾಗಿ ಅವನನ್ನು ಕಳೆದುಕೊಂಡೆ. ನನ್ನ ಗಂಡನ ಸ್ನೇಹಿತ ನವೀನ್ ನಮ್ಮ ಮನೆಗೆ ಬರುತ್ತಾರೆ. ಅವರು ಅವರ ಬಾಸ್ ಅಂತೆ. ಅವರು ತೊಟ್ಟಿರೋ ಬಟ್ಟೆ ನೋಡಿದ್ರೆ ಶ್ರೀಮಂತರು ಅಂತ ಅನಿಸುತ್ತೆ ನನಗೆ. ನನ್ನನ್ನು ನೋಡಿ ಕಣ್ಣಿನಲ್ಲಿ ಸೆಳೆದರು. ನಾನು ಅವರನ್ನು ಇಷ್ಟಪಡಲು ಶುರು ಮಾಡಿದೆ. ಅವರ ಅಂತಸ್ತಿಗೆ ಮೊದಲು ಇಷ್ಟಪಟ್ಟೆ, ಆದರೆ ನಂತರ ಅವರ ವ್ಯಕ್ತಿತ್ವಕ್ಕೆ ನಾನು ಮಾರು ಹೋದೆ. ನವೀನ್ ಎಲ್ಲದರಲ್ಲೂ ಒಳ್ಳೆಯವರು. ಅವರು ನಮ್ಮ ಮನೆಗೆ ವಾರಕ್ಕೆ ಒಮ್ಮೆಯಾದರೂ ಬರಲು ಶುರು ಮಾಡ್ತಾರೆ. ನೆಪ ಮಾತ್ರ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ. ನನ್ನ ಗಂಡನಿಗೆ ಬಾಸ್ ಅನ್ನು ಮೆಚ್ಚೋ ಹುಚ್ಚು. ಅದಕ್ಕೆ ಅವರನ್ನು ಮನೆಗೆ ಕರ್ಕೊಂಡು ಬರ್ತಾರೆ. ಆದರೆ ಇದರಿಂದ ನನಗೇನು ಬೇಜಾರಿಲ್ಲ, ಯಾಕಂದರೆ ನಾನು ಇಷ್ಟಪಡುತ್ತಿದ್ದೇನೆ. ಅದರಲ್ಲೂ ಭಾನುವಾರ ಬಂದರೆ ಅಡುಗೆ ಆದಮೇಲೆ ಅವರು ಕುಡಿಯುತ್ತಾರೆ. ನನ್ನ ಗಂಡ ವಿಪರೀತವಾಗಿ ಕುಡಿತಾರೆ. ಕುಡಿದ ಮೇಲೆ ಅವರಿಗೆ ಜ್ಞಾನ ಇರುವುದಿಲ್ಲ.
ಆದರೆ ನವೀನ್ ಆ ಥರ ಅಲ್ಲ. ಅವರು ಸ್ವಲ್ಪ ಮಾತ್ರ ಕುಡಿತಾರೆ. ನನ್ನ ಗಂಡ ಕಂಠಪೂರ್ತಿ ಕುಡಿದು ಮೇಲೆ ನಾನು ಮತ್ತೆ ನವೀನ್ ಒಂದಾಗುತ್ತೇವೆ. ನವೀನ್ ಅವರ ಎದೆಯ ಮೇಲೆ ಮಲಗುತ್ತೇನೆ. ನಮ್ಮಿಬ್ಬರ ಮನಸ್ಸುಗಳು ಒಂದಾಗುತ್ತವೆ. ನವೀನ್ ತುಟಿಗಳನ್ನು ಕಚ್ಚಿ ಹೀರುತ್ತಾರೆ. ಸಂಪೂರ್ಣ ಬೆತ್ತಲಾಗಿ ಸುಖವನ್ನು ನೀಡುತ್ತಾರೆ. ಇಂಥ ಸುಖವನ್ನು ನಾನು ನನ್ನ ಗಂಡನ ಹತ್ತಿರ ಪಡೆದಿಲ್ಲ. ನವೀನ್, ನೀನು ಮದುವೆ ಆಗ್ತೀನಿ ಅಂತ ಭರವಸೆ ನೀಡುತ್ತಾರೆ. ನಾನು ಈ ಬದುಕನ್ನು ಕೊನೆಗಾಣಿಸಿ ಅವರ ಜೊತೆ ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಇಷ್ಟಪಡುತ್ತೇನೆ. ಆದರೆ ಹೇಗೆ ಅನ್ನೋದೇ ದೊಡ್ಡ ಚಿಂತೆ. ನವೀನ್, ನನಗೆ ಹೆದರಬೇಡ. ನನ್ನ ಚೆಂಡನ್ನು ಇಸುಕಿ ನನ್ನ ಸುರಂಗವನ್ನು ತೋಡಿ ಜಲಪಾತವನ್ನೇ ಹಾರಿಸುತ್ತಾರೆ. ನಾನು ಭಾನುವಾರಕ್ಕಾಗಿ ಕಾಯುತ್ತೇನೆ. ಯಾಕಂದರೆ ನಾನು ತುಂಬ ಇಷ್ಟಪಡೋ ದಿನ. ಯಾಕಂದರೆ ಅವತ್ತು ನವೀನ್ ಬರುತ್ತಾರೆ. ನಾವು ನಿರ್ಧಾರ ಮಾಡಿದ್ವಿ, ಈ ಭಾನುವಾರ ಆದಮೇಲೆ ನಾನು ನನ್ನ ಗಂಡನಿಗೆ ವಿಷಯವನ್ನು ತಿಳಿಸಿ ದೂರ ಆಗಿ ನಾವಿಬ್ಬರು ಮದುವೆ ಆಗೋಣ ಅಂತ. ನನ್ನ ಗಂಡ ಕಂಠಪೂರ್ತಿ ಕುಡಿದ ಮೇಲೆ ನವೀನ್ ನನ್ನನ್ನು ಪಕ್ಕದಲ್ಲಿ ಕೂರಿಸಿಕೊಂಡು, ನಾನು ನಿನ್ನನ್ನು ಇಷ್ಟಪಡುತ್ತಿರುವುದು ನಿನಗಾಗಿ, ಅಂತಸ್ತು ಅಥವಾ ಬೇರೆ ಯಾವುದನ್ನೂ ನೋಡಿ ಅಲ್ಲ. ನಿನ್ನ ಜೀವನದಲ್ಲಿ ನಡೆದಿರುವ ಘಟನೆಯನ್ನು ನೀನು ಮರೆತು ಬಿಡು. ನನ್ನ ಜೊತೆ ಹೊಸ ಜೀವನವನ್ನು ನಾಳೆಯಿಂದ ಶುರು ಮಾಡು. ಅವರ ಮುಖವನ್ನು ನಾನು ಚೆಂಡುಗಳ ಮಧ್ಯೆ ಇಟ್ಟು ದೀರ್ಘ ಉಸಿರನ್ನು ತೆಗೆದುಕೊಂಡರು. ನನ್ನ ತುಟಿಯನ್ನು ಕಚ್ಚಿ ಆನಂದ ಪಡುತ್ತಿರುವ ಸಂದರ್ಭದಲ್ಲಿ ನಾವು ಬೆತ್ತಲಾಗಿ ಹಾಗೆ ನಿದ್ರಿಸಿದೆವು. ಬೆಳಗ್ಗೆ ನಮಗೆ ಎಚ್ಚರವಾಗಿದ್ದು ನನ್ನ ಗಂಡನ ಶಬ್ದ ಕೇಳಿ. ಅವನು ನನ್ನ ಮುಂದೆ ನಿಂತಿದ್ದಾನೆ. ನಮ್ಮಿಬ್ಬರನ್ನು ನೋಡಿ ನಮಗೆ ಬೈಯುವ ಬದಲು ನವೀನ್ ಹತ್ತಿರ 50,000 ಕೊಡು ಎಂದು ಕೇಳುತ್ತಿದ್ದಾನೆ. ನೀನು ಕೊಡುವುದಿಲ್ಲವೆಂದರೆ ನಿಮ್ಮಿಬ್ಬರ ಫೋಟೋ ತೆಗೆದಿದ್ದೇನೆ, ಅದನ್ನು ಎಲ್ಲರಿಗೂ ಕಳಿಸುತ್ತೇನೆ ಎಂದು ಬೆದರಿಸುತ್ತಾನೆ. ನವೀನ್ ತಕ್ಷಣ ದುಡ್ಡನ್ನು ನೀಡಿ ವಸ್ತ್ರವನ್ನು ಸರಿ ಮಾಡಿಕೊಂಡು ನನ್ನ ಗಂಡನ ಹತ್ತಿರ ಏನೋ ಮಾತಾಡೋಕೆ ಹೋಗ್ತಾರೆ. ಅವರಿಬ್ಬರ ಮಧ್ಯ ಜೋರು ಮಾತುಕತೆ ಆಗುತ್ತೆ. ನಾನು ಅವರ ಮಾತನ್ನು ಕೇಳಿಸಿಕೊಳ್ಳಲು ಹೋಗ್ತೇನೆ. ಅದನ್ನು ಕೇಳಿ ನನಗೆ ನಂಬಲು ಸಾಧ್ಯ ಆಗ್ತಾ ಇಲ್ಲ. ನವೀನ್ ಪ್ರತಿ ಸತಿ ಬಂದಾಗಲೂ ನನ್ನ ಜೊತೆ ಇರಲು ದುಡ್ಡನ್ನು ನೀಡುತ್ತಿದ್ದಾರೆ. ಅವರು ಅದಕ್ಕೋಸ್ಕರ ನನ್ನ ಹತ್ರ ಬರುತ್ತಿದ್ದಾರೆ. ನನ್ನ ಗಂಡ ನನ್ನನ್ನು ವಸ್ತುವಾಗಿ ಪರಿವರ್ತಿಸಿದ್ದಾನೆ. ಅವನಿಗೆ ಕೇವಲ ದುಡ್ಡು ಬೇಕು. ನನ್ನಿಂದ ದುಡ್ಡು ಮಾಡುತ್ತಿದ್ದಾನೆ. ನನ್ನನ್ನು ಈ ಥರ ಕೆಟ್ಟದಾಗಿ ಬೆಳೆಸಿಕೊಂಡಿದ್ದಾನೆ ಎಂದು ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಈ ವಿಷಯ ನನಗೆ ತಡೆದುಕೊಳ್ಳಲು ಆಗಲಿಲ್ಲ. ನಾನು ತಕ್ಷಣ ಮನೆಯಿಂದ ಆಚೆ ಬಂದು ನವೀನ್ ಕಪಾಳಕ್ಕೆ ಹೊಡೆದು, ನಿಮ್ಮಿಂದ ನಾನು ಇದನ್ನು ನಿರೀಕ್ಷಿಸಲಿಲ್ಲ. ನಾನು ದುಃಖ ಪಡುತ್ತಾ ನಾನು ನನ್ನ ಅಣ್ಣನ ಮನೆಗೆ ಬಂದೆ. ಅಣ್ಣಂದಿರು ನನ್ನನ್ನು ನೋಡಿ ಕೋಪದಿಂದ ನೀನು ನಮ್ಮ ಮನೆಗೆ ಬರಬೇಡ ಅಂದರು. ಆದರೆ ಅವರಿಗೆ ನಾನು ಬದುಕಿನ ಸ್ಥಿತಿಯನ್ನು ವಿವರಿಸಿ ಹೇಳಿದೆ. ಆವಾಗ ನನ್ನ ಗಂಡ ಮತ್ತು ನವೀನ್ನನ್ನು ಕರೆಸಿ ವಿಚಾರಿಸಿದರು. ಇದರಲ್ಲಿ ಇಬ್ಬರ ತಪ್ಪು ಇದೆ. ನಾನು ನನ್ನ ಗಂಡನಿಂದ ದೂರ ಆದೆ. ಮತ್ತೆ ನಾನು ನನ್ನ ಓದಿನ ಕಡೆ ಗಮನವನ್ನು ನೀಡಿದೆ. ನನ್ನ ಬದುಕನ್ನು ಮತ್ತೊಮ್ಮೆ ಕಟ್ಟಿಕೊಳ್ಳಲು ಒದ್ದಾಡುತ್ತಿದ್ದೇನೆ. ನಾನು ಪ್ರೀತಿಯಿಂದ ಹೆಸರಿನಲ್ಲಿ ಮೋಸ ಹೋದೆ. ಹೌದು ಸ್ನೇಹಿತರೆ, ನಾವು ಯಾರನ್ನು ಅತಿಯಾಗಿ ನಂಬುತ್ತೇವೋ ಅವರೇ ನಮಗೆ ಮೊದಲು ಮೋಸ ಮಾಡುತ್ತಾರೆ. ನಾವು ನಿರೀಕ್ಷಿಸಿದ ವಿಷಯವನ್ನು ಜೀವನದಲ್ಲಿ ಕಳೆದುಕೊಳ್ಳುತ್ತೇವೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.